ಹಲೋ ಗೈಸ್, ವೆಲ್ಕಮ್ ಟು KV ಡ್ರೀಮ್ ಪ್ಲೇಸಸ್. ಇವತ್ತು ನಾವು ಕೇರಳದಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥ ಜಾಗ ವಯನಾಡ್ನಲ್ಲಿದ್ದೀವಿ. ಇವಾಗ ತೋರಿಸಿ ಮೇಡಮ್. ವಯನಾಡ್ಗೆ 2 ದಿನ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಈ 2 ದಿನದಲ್ಲಿ ವಯನಾಡಲ್ಲಿ ಯಾವೆಲ್ಲ ಪ್ಲೇಸ್ನೆಲ್ಲ ನಾವು ನೋಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ. ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಆಲ್ಮೋಸ್ಟ್ ಒಂದು 150-200 ಕಿಲೋಮೀಟರ್ ಬಂದಾದಮೇಲೆ ನಂಜನಗೂಡಲ್ಲಿ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಹಾಕಿದ್ದೀವಿ. ಒಂದು ಒಳ್ಳೆ ದೋಸೆ ತಿಂದ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡಬೇಕು. ಆಲ್ಮೋಸ್ಟ್ 300 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಾವು ರೆಸಾರ್ಟ್ಗೆ ಚೆಕ್ ಇನ್ ಆದ್ವಿ. ನಾವು ಸ್ಟೇ ಆದಂಥ ರೆಸಾರ್ಟ್ ಬಂದು ಇಂದಿವರ ರೆಸಾರ್ಟ್. ಚೆಕ್ ಇನ್ ಆಗಿ ರಿಫ್ರೆಶ್ ಆದಮೇಲೆ ಅಲ್ಲಿಂದ ನಾವು ಫಸ್ಟ್ ಎನ್ನೂರು ಕಡೆ ಹೊರಟ್ವಿ. ಇದು ಕೇರಳದಲ್ಲಿರುವಂತಹ ಫಸ್ಟ್ ಆರ್ಟಿಫಿಷಿಯಲ್ ಟ್ರೈಬಲ್ ಹೆರಿಟೇಜ್ ವಿಲೇಜ್ ಆಗಿದೆ. ಈ ಜಾಗಕ್ಕೆ ಪರ್ಸ್ನಲ್ ವೆಹಿಕಲ್ ಅಲೋ ಇರೋದಿಲ್ಲ. ಸೊ ನಾವು ಅಲ್ಲಿ ಎಂಟ್ರೆನ್ಸ್ ಜಾಗಕ್ಕೆ ಹೋಗ್ಬಿಟ್ಟು ವೆಹಿಕಲ್ನ ಪಾರ್ಕ್ ಮಾಡಿ ಅಲ್ಲಿಂದ ನಾವು ಜೀಪ್ನಲ್ಲಿ ಹೋಗಬೇಕಾಗುತ್ತೆ. ಜೀಪ್ನಲ್ಲಿ 2 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ನಮಗೆ ಎನ್ನೂರು ಎಂಟ್ರಿ ಗೇಟ್ ಸಿಗುತ್ತೆ. ಇಲ್ಲಿ ನಾವು ಟಿಕೆಟ್ ತೋರಿಸಿದ್ರೆ ಒಳಗಡೆ ಬಿಡ್ತಾರೆ. ಗೇಟಿಂದ ನಾವು ಒಳಗಡೆ ಒಂದು 5 ಮಿನಿಟ್ಸ್ ವಾಕ್ ಮಾಡಿದ್ರೆ ನಮಗೆ ಈ ಜಾಗ ಸಿಗುತ್ತೆ. ಈ ಜಾಗದಲ್ಲಿ ಒಂದು ಆರ್ಟಿಫಿಷಿಯಲ್ ವಿಲೇಜ್ನ ಕ್ರಿಯೇಟ್ ಮಾಡಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರೋಂಥ ಜಾಗ. ಈ ಜಾಗನ ಕ್ರಿಯೇಟ್ ಮಾಡಿರೋ ಉದ್ದೇಶ ಬಂದು ಟ್ರೈಬಲ್ ವಿಲೇಜಸ್ ಅಂದ್ರೆ ಹೇಗಿರುತ್ತೆ ಮತ್ತೆ ಟ್ರೈಬಲ್ಸ್ನ ಪದ್ಧತಿಗಳು ಹೇಗಿರುತ್ತೆ ಅನ್ನೋದನ್ನ ಸಮಾಜಕ್ಕೆ ತಿಳಿಸ್ಕೊಡೋದಕ್ಕೆ ಈ ಜಾಗನ ಕ್ರಿಯೇಟ್ ಮಾಡಿದ್ದಾರೆ. ನಾವಿಲ್ಲಿಗೆ ಹೋದಾಗ ಕಂಪ್ಲೀಟ್ಲಿ ಜೋರು ಮಳೆ ಇತ್ತು. ಬಟ್ ರೈನ್ ಕೋಟ್ ಹಾಕೊಂಡು ಹೋಗಿರೋದ್ರಿಂದ ನಮಗೇನು ತೊಂದರೆ ಆಗಿರಲಿಲ್ಲ. ಆ್ಯಂಡ್ ನಾವು ಕಂಪ್ಲೀಟ್ ಜಾಗ ನೋಡೋದಕ್ಕೂ ನಮಗೆ ತುಂಬ ಹೆಲ್ಪ್ಫುಲ್ ಆಯಿತು. ಈ ಜಾಗಕ್ಕೆ ಎನ್ನೂರು ಅಲ್ದೇನೆ ಇಲ್ಲಿನ ಲೋಕಲ್ ಜನಗಳು ವೇ ಟು ಹೆವನ್ ಅಂತ ಕೂಡ ಕರೀತಾರೆ. ಬಿಕಾಸ್ ಈ ಜಾಗಕ್ಕೆ ಲೈವ್ ಆಗಿ ಬಂದ್ರೆ ನಿಜವಾಗ್ಲೂ ನಾವು ಸ್ವರ್ಗಕ್ಕೆ ಬಂದಿದ್ದೀವಿ ಅಂತಾನೆ ಅನ್ಸುತ್ತೆ. ಅಷ್ಟು ಚೆನ್ನಾಗಿರುವಂತ ಜಾಗ ಇದು. ಎನ್ನೂರು ನೋಡಾದ್ಮೇಲೆ ಅಲ್ಲಿಂದ ನಾವು ಲಕಿಡಿ ವ್ಯೂ ಪಾಯಿಂಟ್ ಕಡೆ ಹೊರಟ್ವಿ. ಯೂಶಲಿ ಮೋಸ್ಟ್ ಆಫ್ ದ ಪೀಪಲ್ ವ್ಯೂ ಪಾಯಿಂಟ್ಗೆ ಬರೋದೆ ಅಲ್ಲಿಂದ ಜಗತ್ತು ಹೇಗೆ ಕಾಣುತ್ತೆ, ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ ನೋಡೋದಕ್ಕೆ. ಆದರೆ ಈ ಲಕಿಡಿ ವ್ಯೂ ಪಾಯಿಂಟ್ ಅಲ್ಲಿ ಆಲ್ಮೋಸ್ಟ್ ಜೂನ್ ಮಂತಿಂದ ಜಾನ್ವರಿ ಮಂತ್ವರೆಗೂ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಕೂಡ ನಮಗೆ ಕಂಪ್ಲೀಟ್ಲಿ ಫಾಗ್ ಅಷ್ಟೇ ಕಾಣುತ್ತೆ. ಜಗತ್ತು ಅಷ್ಟು ಕಮ್ಮಿ ಕಾಣೋದು. ಬಟ್ ಜಾಗ ಅಂತೂ ತುಂಬ ಚೆನ್ನಾಗಿದೆ. ನೀವು ಹೋದಾಗ ಈ ಜಾಗ ಕೂಡ ಮಿಸ್ ಮಾಡ್ಕೊಂಬಿಡಿ. ತುಂಬ ಒಳ್ಳೆ ವ್ಯೂ ಪಾಯಿಂಟ್. ಲಕಿಡಿ ವ್ಯೂ ಪಾಯಿಂಟ್ ನೋಡಾದ್ಮೇಲೆ ಅಲ್ಲಿಂದ ನಾವು 900 ಕಂಟಿ ಗ್ಲಾಸ್ ಬ್ರಿಡ್ಜ್ ಕಡೆ ಹೊರಟ್ವಿ. ಈ ಗ್ಲಾಸ್ ಬ್ರಿಡ್ಜ್ಗೆ ಹೋಗ್ಬೇಕಂದ್ರೆ ನಾವು ಮೊದಲು ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಜೀಪ್ ಟ್ರಾವೆಲ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಜೀಪ್ಗೆ 1200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು ಜೀಪ್ನಲ್ಲಿ ನಾವು 6ರಿಂದ 8 ಜನ ಆರಾಮಾಗಿ ಹೋಗ್ಬೋದು. ಜೀಪ್ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಎಷ್ಟೋ ಸಲ ಬಿದ್ದೋಗ್ಬಿಡ್ತೀವೇನೋ ಅಂತ ಅನ್ಸ್ಬಿಡತ್ತೆ. ಬಿಕಾಸ್ ಈ ಜಾಗ ಅಷ್ಟು ಆಫ್ ರೋಡ್ ಆಗಿದೆ. ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಜೀಪಲ್ಲಿ ಒಂದು 30 ನಿಮಿಷ ಟ್ರಾವೆಲ್ ಮಾಡಾದ್ಮೇಲೆ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೆಲವೊಂದು ಆಕ್ಟಿವಿಟೀಸ್ ಇರುತ್ತೆ. ಲೈಕ್ ಗೈನ್ ಸ್ವಿಂಗ್, ಗ್ಲಾಸ್ ಬ್ರಿಡ್ಜ್ ವಾಕ್ ಮತ್ತೆ ವ್ಯೂ ಪಾಯಿಂಟ್ ಟವರ್. ನಮಗೆ ಆಲ್ಮೋಸ್ಟ್ ಒಂದು 2 ಅವರ್ಸ್ ಟೈಮ್ ಇರುತ್ತೆ. ನಾವೆಲ್ಲ ನೋಡ್ಕೊಂಡು ಬರಬಹುದು. ಈ ಜಾಗದ ಮೈನ್ ಅಟ್ರಾಕ್ಷನ್ ಬಂದು ಗ್ಲಾಸ್ ಬ್ರಿಡ್ಜ್. ಈ ಗ್ಲಾಸ್ ಬ್ರಿಡ್ಜ್ ಟೋಟಲ್ ಆಗಿ 100 ಅಡಿ ಉದ್ದ ಇದೆ. ಆ್ಯಂಡ್ ಕೇರಳದಲ್ಲಿ ಇರುವಂತಹ ಹೈಯೆಸ್ಟ್ ಗ್ಲಾಸ್ ಬ್ರಿಡ್ಜ್ ಅಂದ್ರೆ ಈ ಗ್ಲಾಸ್ ಬ್ರಿಡ್ಜ್. ಈ ಗ್ಲಾಸ್ ಬ್ರಿಡ್ಜ್ ನಲ್ಲಿ ಸ್ಲಿಪ್ಪರ್ ಅಲೋ ಇರೋದಿಲ್ಲ. ಸೊ ನಾವು ಬರೀ ಕಾಲಲ್ಲೇ ಹೋಗ್ಬೇಕಾಗತ್ತೆ. ಈ ಜಾಗದಲ್ಲಿ ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವೇನೋ ಸ್ವರ್ಗಕ್ಕೆ ಹೋಗ್ತಾ ಇದೀವಿ ಅನ್ಸುತ್ತೆ.
ಬಿಕಾಸ್ ಅಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥ ಜಾಗ ಇದು. ನಾವು ವೀಕ್ ಡೇಸಲ್ಲಿ ಹೋಗಿರೋ ಕಾರಣ ಇಲ್ಲಿ ನಮ್ಮನ್ನು ಬಿಟ್ಟರೆ ಯಾರೂ ಇರಲಿಲ್ಲ. ಸೊ ನಾನು ನನ್ನ ವೈಫೈ ಈ ಜಾಗಕ್ಕೆ ರಾಜ ಆ್ಯಂಡ್ ರಾಣಿ ಆಗಿದ್ದೆ. ಗ್ಲಾಸ್ ಬ್ರಿಡ್ಜ್ ಆದಮೇಲೆ ವ್ಯೂ ಪಾಯಿಂಟ್ ಟವರ್ ನೋಡಿಕೊಂಡು ಅಲ್ಲಿಂದ ರಿಟರ್ನ್ ಬಂದು ಸೂಚಿಪರ ವಾಟರ್ ಫಾಲ್ಸ್ ಕಡೆ ಹೊರಟ್ವಿ. ಈ ಸೂಚಿಪರ ವಾಟರ್ ಫಾಲ್ಸ್ಗೆ ಎಂಟ್ರಿ ಟಿಕೆಟ್ 30 ರೂಪಾಯಿ ಆಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಒಂದು 20-25 ನಿಮಿಷ ವಾಕ್ ಮಾಡಿದ್ರೆ ಅದಾದಮೇಲೆ ನಮಗೆ ವಾಟರ್ ಫಾಲ್ಸ್ ಸಿಗುತ್ತೆ. ಈ ವಾಟರ್ ಫಾಲ್ಸಲ್ಲಿ ನೀರಿನಲ್ಲಿ ಆಟ ಆಡ್ಬೋದು, ಬಟ್ ತುಂಬ ಮುಂದೆ ಹೋಗೋ ಹಾಗಿಲ್ಲ. ತುಂಬ ಚಿಕ್ಕದಾಗಿರುವಂತಹ ವಾಟರ್ ಫಾಲ್ಸ್, ಆದರೆ ಚೆನ್ನಾಗಿರುವಂತಹ ವಾಟರ್ ಫಾಲ್ಸ್. ಸೂಚಿಪರ ವಾಟರ್ ಫಾಲ್ಸ್ನಲ್ಲಿ ಎಂಜಾಯ್ ಮಾಡಾದ್ಮೇಲೆ ಅಲ್ಲಿಂದ ನಾವು ಎಡಕಲ್ ಕೇವ್ಸ್ ಕಡೆ ಹೊರಟ್ವಿ. ಎಡಕಲ್ ಕೇವ್ಸ್ ವಯನಾಡ್ನಲ್ಲಿರುವಂತಹ ಮುಖ್ಯವಾದ ಜಾಗಗಳಲ್ಲಿ ಇದು ಕೂಡ ಒಂದು. ಎಡಕಲ್ ಕೇವ್ನ ನೋಡಬೇಕಾದ್ರೆ ನಾವು ಹೋಗಿ ಬರೋದಕ್ಕೆ ಕಂಪ್ಲೀಟ್ಲಿ 2-3 ಅವರ್ ಬೇಕಾಗುತ್ತೆ. ಸೊ ನೀವು ಹೋದಾಗ ಟೈಮ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಬನ್ನಿ. ಇಲ್ಲಿಗೆ ಎಂಟ್ರಿ ಟಿಕೆಟ್ ತೊಗೊಂಡಾದ್ಮೇಲೆ ಅಲ್ಲಿಂದ ನಮಗೆ ಆಲ್ಮೋಸ್ಟ್ ಒಂದು 400 ಮೀಟರ್ಸ್ ಹೈಕಿಂಗ್ ಇರುತ್ತೆ. ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ 380 to 400 ಸ್ಟೆಪ್ಸ್ ಇದೆ. ಇದನ್ನೆಲ್ಲ ಹತ್ತೋದಾದ್ಮೇಲೆ ನಾವು ಆ ಕೇವ್ ಹತ್ರ ಹೋಗ್ಬೋದು. ಈ ಕೇವ್ ಆಲ್ಮೋಸ್ಟ್ ಸಮುದ್ರ ಮಟ್ಟಕ್ಕಿಂತ 3900 ಅಡಿ ಹೈಟ್ನಲ್ಲಿದೆ. ಆ್ಯಂಡ್ ಇತಿಹಾಸಕಾರರ ಪ್ರಕಾರ ಈ ಕೇವ್ ಬಂದು 6000 ವರ್ಷಗಳಷ್ಟು ಹಳೆಯದಾಗಿದೆ. ಈ ಕೇವ್ ಒಳಗಡೆ ಇರುವಂತಹ ಕೆತ್ತನೆಗಳ ಮೂಲಕ ಆಗಿನ ಕಾಲದ ಜನಗಳ ಜೀವನ ಶೈಲಿನ ನಾವು ತಿಳ್ಕೊಬಹುದು. ಪುರಾತನ ತಜ್ಞರ ಪ್ರಕಾರ ಇಲ್ಲಿರೋ ಕೆತ್ತನೆ ಮತ್ತೆ ಚಿತ್ರಗಳೆಲ್ಲ ನಿಯೋಲಿಥಿಕ್ ಕಾಲದ್ದು ಅಂತ ಹೇಳ್ತಾರೆ. ಸಾವಿರದ 1973ನೇ ಇಸ್ವಿಯಲ್ಲಿ ಕನ್ನಡದಲ್ಲಿ ರಿಲೀಸ್ ಆದಂತಹ ಎಡಕಲ್ಲು ಗುಡ್ಡದ ಮೇಲೆ ಫಿಲ್ಮ್ನ ಇದೇ ಜಾಗದಲ್ಲಿ ಶೂಟಿಂಗ್ ಮಾಡಿರೋದು. ಎಡಕಲ್ಲು ಕೇವ್ಸ್ ಆದ್ಮೇಲೆ ಅಲ್ಲಿಂದ ನಾವು ಬಾನಾಸುರ ಸಾಗರ್ ಡ್ಯಾಮ್ ಕಡೆ ಹೊರಟ್ವಿ. ಈ ಜಾಗಕ್ಕೆ ಎಂಟ್ರಿ ಟಿಕೆಟ್ ಬಂದು 20 ರೂಪಾಯಿ ಪರ್ ಪರ್ಸನ್ ಅಂತ ಇರುತ್ತೆ. ಟಿಕೆಟ್ ತಗೊಂಡು ಒಂದು 400 ಮೀಟರ್ ವಾಕ್ ಮಾಡಿ ಅದಾದ್ಮೇಲೆ ಒಂದು 60 ಮೆಟ್ಲುಗಳನ್ನ ಹತ್ತಿದ್ರೆ ಈ ಡ್ಯಾಮ್ನ ಟಾಪ್ಗೆ ಹೋಗ್ಬೋದು. ಈ ಬಾನಾಸುರ ಸಾಗರ ಡ್ಯಾಮ್ ಇಂಡಿಯಾದಲ್ಲಿ ಇರುವಂತಹ ಲಾರ್ಜೆಸ್ಟ್ ಅರ್ತ್ ಡ್ಯಾಮ್ ಮತ್ತೆ ಏಷ್ಯಾದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಅರ್ತ್ ಡ್ಯಾಮ್ ಆಗಿದೆ. ಈ ಡ್ಯಾಮ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಗ್ರೀನರಿ ಜಾಗ, ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಪ್ರಶಾಂತವಾಗಿರುವಂತಹ ಜಾಗ. ನೀವು ಹೋದಾಗ ಈ ಜಾಗನ ಮಿಸ್ ಮಾಡಬೇಡಿ. ಜಾಗ ತುಂಬಾ ನೋಡೋದಕ್ಕೂ ಚೆನ್ನಾಗಿದೆ ಅಂಡ್ ಮನಸ್ಸಿಗೂ ಕೂಡ ತುಂಬಾ ನೆಮ್ಮದಿ ಸಿಗುವಂತ ಜಾಗ. ಸ್ನೇಹಿತರೆ, ಫೈನಲಿ ಇದಾಗಿತ್ತು ವಯನಾಡ್ ಬಗ್ಗೆ ನಮ್ಮಿಂದ ಆದಂಥ ಇನ್ಫಾರ್ಮೇಷನ್. ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಇದೇ ಥರ ಇನ್ನೂ ಚೆನ್ನಾಗಿರುವಂತಹ ಪ್ಲೇಸ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ.